ಚಾಲೆಂಜಿಂಗ್ ಸ್ಟಾರ್ ಅಂತ ಯಾರನ್ನು ಕರೀತಾರೆ? CM ಯಾರು? ನಮ್ಮ ದೇಶದ ರಾಜಧಾನಿ ಯಾವುದು? ಇದು ನಮ್ಮೂರು ಕೇರ್ಪೇಟೆ. ನನ್ನ ಹೆಸರು ರಾಜ್ ಬಿ ಶೆಟ್ಟಿ. ಕಸಪುರದೋಳ್ ಸಿನಿಮಾ ರಿಲೀಸ್ ಆಗ್ತಾ ಇದೆ February 6th. ಅವ್ರಿಗೆ ಇಷ್ಟ ಬಂದಷ್ಟು ಜನ ಕುತ್ಕೊಬೋದು. ಡೆವಿಲ್ ಹೀರೋ ಯಾರು? ಗಿಲ್ಲಿ ನಟ. ಗಿಲ್ಲಿ ನಟ. ಮರಳು ಮರಳಾದ ತುಪ್ಪ. ಬರ್ಲಿ ಕಾನೂನು ಕೈಗೆ ತಗೋಬಾರ್ದು. ಇವಾಗ ನಮ್ಮ ಪ್ರೋಗ್ರಾಮ್ ಸೆಕೆಂಡ್ ಸೆಗ್ಮೆಂಟು. ಓಕೆ. ಇದ್ದಿದ್ದಂಗೆ ಹೇಳಬೇಕು ಅಂತ. ಇಷ್ಟೊತ್ತು ಇದ್ದಿದ್ದಂಗೆ ಹೇಳ್ದೆ. ಅದು ಸಿನಿಮಾ ಬಗ್ಗೆ. ಇವಾಗ ಇದು ಬೇರೆದು ಸೆಕೆಂಡ್ ಬೇರೆದ್ರ ಬಗ್ಗೆ ಇದ್ದಿದ್ದಂಗೆ ಹೇಳ್ಬೇಕು. ಓಕೆ, ರೆಡಿನಾ? ರೆಡಿ. ಸಿನಿಮಾ ಬಗ್ಗೆನೇನಾ ಇದುವೇ? ಇಲ್ಲ, ಇದು ಏನ್ ಬೇಕಾದ್ರೂ ಆಗಿ. ಎನಿಥಿಂಗ್. ಓಕೆ. ರಾಂಗ್ ಆನ್ಸರ್ಸ್ ಓನ್ಲಿ. ಇವಾಗ ಫಸ್ಟ್ ರಾಂಗ್ ಆನ್ಸರ್ಸ್. ಚಾಲೆಂಜಿಂಗ್ ಸ್ಟಾರ್ ಅಂತ ಯಾರನ್ನು ಕರೀತಾರೆ? ನಿಮ್ನೆ. ನಮ್ಮ CM ಯಾರು? ರಾಜ್ ಬಿ ಶೆಟ್ಟಿ ಸರ್. PM ಯಾರು? ಸಿದ್ದರಾಮಯ್ಯ ಅವರು. ನಮ್ಮ ದೇಶದ ರಾಜಧಾನಿ ಯಾವುದು? ಇದು ನಮ್ಮೂರು ಕೇರ್ಪೇಟೆ. ಓಕೆ. ನಮ್ಮ ಕರ್ನಾಟಕದ ರಾಜಧಾನಿ ಯಾವುದು? ಅದು ನಮ್ಮೂರು ಪಕ್ಕ, ನಮ್ಮ ತಾತನೂರು ಸಿಂಧಘಟ್ಟ. ನಿಮ್ಮ ಹೆಸರು? ನನ್ನ ಹೆಸರು ರಾಜ್ ಬಿ ಶೆಟ್ಟಿ. ಒಂದು ಬಸ್ಸಲ್ಲಿ ಎಷ್ಟು ಜನ ಕುತ್ಕೊಬೋದು? ರಕ್ಕಸಪುರದೋಳ್. ಒಂದು ಬಸ್ಸಲ್ಲಿ ಎಷ್ಟು ಜನ ಕುತ್ಕೊಬೋದು? ರಕ್ಕಸಪುರದೋಳ್ ಸಿನಿಮಾ ರಿಲೀಸ್ ಆಗ್ತಾ ಇದೆ February 6th. ಇದಕ್ಕೆ ರೈಟ್ ಆನ್ಸರ್ಸ್. ಒಂದು ಬಸ್ಸಲ್ಲಿ ಎಷ್ಟು ಜನ ಕುತ್ಕೋಬೋದು? ಅವ್ರಿಗೆ ಇಷ್ಟ ಬಂದಷ್ಟು ಜನ ಕುತ್ಕೊಬೋದು. ಡೆವಿಲ್ ಹೀರೋ ಯಾರು? ಡಿ ಬಾಸ್. ರಾಂಗ್ ಆನ್ಸರ್ಸ್ ಓನ್ಲಿ. ಇವಾಗ ರೈಟ್ ಆನ್ಸರ್ಸ್ ಇವಾಗ ರಾಂಗ್ ಆನ್ಸರ್ಸ್ ಅನ್ನಲ್ಲ. ನೀವು ಹೇಳಿಲ್ಲ, ಡೈರೆಕ್ಟ್ ಆಗಿ ಕ್ವೆಶ್ಚನ್ ತಗೊಂಡ್ಬಿಟ್ರಿ. ಓಕೆ. ಡೆವಿಲ್ ಹೀರೋ ಯಾರು? ಗಿಲ್ಲಿ ನಟ. ಇವಾಗ ರೈಟ್ ಆನ್ಸರ್ಸ್ ಕೊಡ್ಬೇಕು. ರೈಟ್ ಆನ್ಸರ್ಸ್ ಈಗ. ಓಕೆ. ರೋಡ್ ನಲ್ಲಿ ರಮೇಶ ಸುರೇಶ ನೆಟ್ಕೊಂಡು ಹೋಗ್ತಾ ಇರ್ತಾರೆ. ಓಕೆನಾ? ಒಂದ್ ಕಡೆ ದುಡ್ಡು ಬಿದ್ದಿರುತ್ತೆ, ಮತ್ತೊಂದ್ ಕಡೆ ಮುಳ್ಳು ಬಿದ್ದಿರುತ್ತೆ. ಅವ್ರಿಬ್ರು ಮುಳ್ಳನ್ನ ಯಾಕೆ ಎತ್ಕೋತಾರೆ, ದುಡ್ಡನ್ನ ಯಾಕೆ ಎತ್ಕೊಳ್ಳಲ್ವಾ ಅವ್ರಿಬ್ರು ದುಡ್ಡು? ಯಾಕೆ ಎತ್ಕೊಂತಾರೆ ಅಂತಾರ ಮುಳ್ಳು? ಮುಳ್ಳ ಯಾಕೆ ಎತ್ಕೋತಾರೆ? ಅವರು ದುಡ್ಡೇ ಎತ್ಕೋಬೇಕು. ಯಾಕೆ ಎತ್ಕೋತಾರೆ? ಅವರು ಮುಳ್ಳು ಎತ್ಕೊಂತಾರೆ, ದುಡ್ಡು ಎತ್ಕೊಳ್ಳಲ್ಲ. ಅವ್ರ ಇಷ್ಟ ಅದು. ಅಲ್ಲ, ಇನ್ನೆರಡು ಆಪ್ಷನ್ ಇದೆ. ಮುಳ್ಳು ಯಾಕೆ ಎತ್ಕೊಂತಾರೆ? ಮುಳ್ಳ ಮೇಲೆ ದುಡ್ಡು ಬಿದ್ದಿರುತ್ತಾ? ಅಲ್ಲ, ಗೊತ್ತಿಲ್ಲ. ಸ್ಮಾರ್ಟ್ ಆಗಿ ಯೋಚನೆ ಮಾಡಬೇಕು, ಪಂಚಾಗಿ ಯೋಚನೆ ಮಾಡಬಾರ್ದು. ಗೊತ್ತಿಲ್ಲ ಬಿಡಿ, ಅಷ್ಟೊತ್ತು ಸ್ಮಾರ್ಟ್ನೆಸ್ ಇಲ್ಲ ನಮ್ಗೆ. ಯಾಕಂದ್ರೆ ಅವರಿಬ್ರು ಕ್ಯಾಟ್ ಬೆಕ್ಕು, ಅದಕ್ಕೆ ಅವರಿಗೆ ಮುಳ್ಳಂದ್ರೆ ಇಷ್ಟ. ನೋ ರೈಟ್. ಕ್ಯಾಟ್ ಅಂತ ಹೇಳೇ ಇಲ್ಲ ನೀವು ಇಬ್ರು. ಅದನ್ನ ಹೇಳಿದ್ರೆ ನಾನು ಪ್ರಶ್ನೆ ಕೇಳೋದಕ್ಕೆ ಏನು ಉಪಯೋಗ ಆಗುತ್ತೆ? ನೀವು ಅದನ್ನ ಸ್ಮಾರ್ಟ್ ಆಗಿ ಯೋಚನೆ ಮಾಡಿ. ಓಕೆ. ಯೋಗ ಇಂದ ನಿಮ್ಮ ಲೈಫಲ್ಲಿ ಏನಾದರೂ ಯೂಸ್ ಆದ್ರೆ ಅದನ್ನ ಏನಂತೀರಿ? ಉಪಯೋಗ. ಕರೆಕ್ಟ್. ಸ್ಮಾರ್ಟ್ ತಿಳ್ಕೊಂಡ್ಬಿಟ್ರು. ಬೀಚ್ ಹತ್ರ ತುಪ್ಪ ಸಿಕ್ಕರೆ ಅದನ್ನ ಏನಂತಾರೆ? ಬೀ ತುಪ್ಪ ಅಲ್ಲ. ಬೀಗಿ ಅಲ್ಲ. ಬೀಚ್ ಹತ್ರ ತುಪ್ಪ ಸಿಕ್ಕರು ಅದೇನೇ ಏನಂತಾರೆ? ನೀರು ತುಪ್ಪ ಅಲ್ಲ. ಗೊತ್ತಿಲ್ಲ. ಮರಳು ಮರಳಾದ ತುಪ್ಪ. ಓಕೆ. ಗಾಳಿಪಟಕ್ಕೆ ಕೋಪ ಬಂದ್ರೆ ಅದಕ್ಕೆ ಏನಂತಾರೆ? ಗಾಳಿಪಟಕ್ಕೆ ಕೋಪ ಬಂದ್ರೆ ಏನಂತಾರೆ? ಏನಂತಾರೆ? ಕೋಪ ಎಲ್ರಿಗೂ ಬರುತ್ತಪ್ಪ. ಆಂಗ್ರಿ ಕೈಟ್ ಅಲ್ಲ. ಬರ್ಲಿ. ಗೊತ್ತಿಲ್ಲ. ಬಿರುಗಾಳಿಪಟ. ಬೇಡ, ಕಾನೂನು ಕೈಗೆ ತಗೋಬಾರ್ದು. ರೊಟ್ಟಿ ತಣ್ಣಗಾಯ್ತದ ಬಗ್ಗೆ. ಇನ್ನೊಂದು 4. ಟ್ರೆಕ್ಕಿಂಗ್ ನ ಇಷ್ಟಪಡೋ ದೆವ್ವನ ಏನಂತಾರೆ? ದೆವ್ವ ಹಿಂಗ ಅಂದ್ಬಿಟ್ರೆ ಯೋಚನೆ ಗೊತ್ತಿಲ್ಲ. ಏನ್ ಗೊತ್ತಾ, ಈ ತರದೆಲ್ಲ ಸ್ಪಾಟ್ ಅಲ್ಲಿ ಪಟ್ ಅಂತ ಬಂದ್ರೆ ಗೊತ್ತಿದೆ ಅಂತ. ಏನ್ ಯೋಚನೆ ಮಾಡಿದ್ರು ಬರಲ್ಲ ಅದು. ಗುಡ್ಡದ ಭೂತ. ಒಂದು ಇರುವೆ ಇರುತ್ತೆ. ಒಂದು ಇರುವೆ ಇರುತ್ತೆ. ಅದ್ರ ಮುಂದೆ 2 ಇರುವೆ ಇರುತ್ತೆ. ಅದ್ರ ಹಿಂದೆ 2 ಇರುವೆ ಇರುತ್ತೆ. ಅಲ್ಲಿಗೆ ಎಷ್ಟು ಇರುವೆ ಆಯ್ತು? ಒಂದು ಇರುವೆ ಇರುತ್ತೆ, ಅದ್ರ ಮುಂದೆ 2 ಇರುವೆ ಇರುತ್ತೆ, ಅದ್ರ ಮುಂದೆ 2 ಇರುವೆ ಇರುತ್ತೆ. 5 ಇರುವೆ ಆಯ್ತು. 5 ಇರುವೆ ಆಯ್ತಾ? ಇನ್ನು 2 ಆಪ್ಷನ್ ಇದೆ. 1 ಇರುವೆ, ಮತ್ತೆ 1 ಇರುವೆ ಇರುತ್ತೆ, ಅದ್ರ ಮುಂದೆ 2 ಇರುವೆ, ಅದ್ರ ಮುಂದೆ 2 ಇರುವೆ,
ಹಿಂದೆ 2 ಇರುತ್ತೆ. ಹಿಂದೆನೂ 2 ಇರುತ್ತಾ? 7 ಆಯ್ತು. 7 ಆಯ್ತಾ? ವೀಕಾ ಮ್ಯಾಥ್ಸಲ್ಲಿ? ಮ್ಯಾಥ್ಸ್ ಪಾಸ್ ಆಗಿದ್ದಿದ್ರೆ ನಾವು. ಗೊತ್ತಾಗಿಲ್ಲ. 3. ಹೌ ಇಸ್ ದಟ್ ಪಾಸಿಬಲ್? 1 ಇರುವೆ ಇರುತ್ತೆ, ಅದ್ರ ಮುಂದೆ 2 ಇರುವೆ ಇರುತ್ತೆ. ಓಕೆನಾ? ಈ ಇರುವೆಯಿಂದ ಮತ್ತೆ 2 ಇರುವೆ ಆಗುತ್ತೆ, 3 ಆಯ್ತಲ್ಲ. ಮಿರರ್ ಮುಂದೆ ಇರುತ್ತಾ ಅದು? 1 ಇರುವೆ ಇರುತ್ತೆ, ಅದ್ರ ಮುಂದೆ 2 ಇರುವೆ ಇರುತ್ತೆ. ಓಕೆನಾ? ಅದ್ರ ಹಿಂದೆ 2 ಇರುವೆ ಇರುತ್ತೆ, 3 ಆಯ್ತಲ್ಲ. ಅದ್ರ ಹಿಂದೆ 2 ಇರುವೆ ಎಲ್ಲಿರುತ್ತೆ? 1 ಇರುವೆ ಇರುತ್ತೆ, 1 ಇರುವೆ ಇರುತ್ತೆ, ಅದ್ರಿಂದ 2, ಅದ್ರ ಮುಂದೆ 2, ಅದ್ರ ಹಿಂದೆ 2 ಅಂದ್ರೆ 5 ಆಯ್ತಲ್ಲ. ನೀವು ಅದನ್ನ ಸ್ಮಾರ್ಟ್ ಆಗಿ ಯೋಚನೆ ಮಾಡಬೇಕು. ಹೋಗ್ಲಿ, ನೀವು ಹೇಳಿದಕ್ಕೆ ಹೂ ಅನ್ಬೇಕೀಗ. 5 ಆಯ್ತಲ್ಲ. ಓಕೆ, ಲಾಸ್ಟ್ ಗೂಗಲ್ ಸರ್ಚ್ ಏನು ಮಾಡಿದ್ದೀರಾ? ಲಾಸ್ಟ್ ಗೂಗಲ್ ಸರ್ಚು ನೋಡ್ತೀನಿ ರೀ, ನೆನಪಿಲ್ಲ. ಇದೇ ಟೈಮ್ ಸಿದ್ದಣ್ಣ ಫೋನ್ ಆಗ್ತಾ ಇದ್ದಾರೆ. ಅಮೆಝಾನ್ ಅಂದರೆ ಅಮೆಝಾನಲ್ಲಿ ಶಾಪಿಂಗ್ ಮಾಡಿದೆ ಫುಲ್ಲು. ರ್ಯಾಡೋ ವಾಚ್ ಫಾರ್ ಮೆನ್ ಅಂತ. ಇಲ್ಲ, ಸುಮ್ಮನೆ ನನಗೆ ಅದೊಂದು ಪ್ರೈಸ್ ಚೆಕ್ ಮಾಡ್ತಾ ಇರ್ತೀನಿ ದುರ್ಬಲ್ಲ ಅಷ್ಟೇ. ಅಮೆಝಾನ್ ಒಂದೇ ಸರ್ಚ್ ಮಾಡಿರೋದು, ನಮ್ಗೆ ತೋರಿಸೇ ಇಲ್ಲ, ನೀವೇ ನೋಡ್ಕೊಂಡು ಬಿಟ್ಬಿಟ್ರಿ. ಓಕೆ, ಅಮೆಝಾನ್. ಅದೇ ವಾಚ್ ಲವರಾ ನೀವು? ಹಾಂ, ನನಗೆ ಅಂದರೆ ಸ್ವಲ್ಪ ವಾಚ್ಗಳ ಆಸೆ ಜಾಸ್ತಿ. ಓಕೆ.